ಸಂಡೇ ಬೋರ್ ಹೊಡಿತೀಯ. ಬ್ಲಾಗ್ ಮಾಡೋಣ ಎಷ್ಟು ಅನ್ಕೊಂಡ್ರು ನನಗೆ ಪೋಸ್ಟ್ಪೋನ್ ಆಗ್ತಿತ್ತು. ಅದಕ್ಕೆ ಇವತ್ತು ಸಂಡೇ ಬಂದರೆ ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಸ್ಮಾಲ್ ಬ್ಲಾಗ್. ಹೋಗ್ಬೇಕಾದ್ರೆ ನಮ್ಮಿಬ್ಬರು ಕಳ್ಳರು ರೆಡಿ ಇದ್ರು. ಒಬ್ಬೊಬ್ಬರನ್ನೇ ಮಾತಾಡಿಸಿ ತಲೆ ಸಾವ್ರಿ ಮುದ್ದು ಮಾಡಿ. ನಮ್ಮ ಕಳ್ಳ ಅಂತೂ ನಿದ್ದೆಯಲ್ಲಿ ಹೋಗಿದ್ದ, ಅವನು ಒಂಚೂರು ಮುದ್ದು ಮಾಡಿ ಹೋಗ್ತಾ. ರಘು ಆಲ್ರೆಡಿ ವೇಟ್ ಮಾಡ್ತಿದ್ದ, ಅವನು ಪಿಕಪ್ ಮಾಡಿಕೊಂಡು ಪ್ರತಿದಿನ ಕೆಲಸ ಮನೆ ಕೆಲಸ ಅಂದ್ಕೊಂಡು ಬರೀ ಸಿಟಿಲೇ ಸುತ್ತಾಡಿ ಎಲ್ಲೋ ಲಾಂಗ್ ಹೋಗ್ತಿದ್ವಿ ಅನ್ನೋ ಫೀಲ್ ಸಿಕ್ತಿತ್ತು. ಹೈವೇನಲ್ಲಿ ಒಂದು ಒಳ್ಳೆ ಸಾಂಗ್ ಫೀಲ್ ಮಾಡ್ತಾ ಹಂಗೆ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಎಲ್ಲ ನೋಡಿ ಒಂದು ಸಾಫ್ಟ್ ಡ್ರಿಂಕ್ಸ್ನ ತಗೊಂಡು ಹೊರಟ್ವಿ. ಬಂದು ನೋಡಿ ಇದೇ ಪ್ಲೇಸ್. ಹಂಗೆ ನನ್ನ ಫ್ರೆಂಡ್ ಕೂಡ ವೇಟ್ ಮಾಡ್ತಿದ್ದ. ನಾನು ನೋಡಿದ ಖುಷಿಗೆ ಕಲ್ಲಿಂದನೂ ಹೊಡೆದ. ಆದರೆ ಅನಿಸ್ತಿತ್ತು ನಾವು ಈಜಾಡ್ತೀವಿ ಅಂತಲೇ ಸೂರ್ಯ ದೇವ ನಮಗೋಸ್ಕರ ಮರೆಮಾಚಿದ್ದ ಅನಿಸ್ತಿತ್ತು. ಆದರೆ ಸ್ವಲ್ಪ ಹೊತ್ತು ಆದ ತಕ್ಷಣ ಸೂರ್ಯದೇವನ ಬರ್ತಾನೆ ಅಂತ ಕಾಯ್ತಿದ್ದೆ. ಕೊನೆಗೂ ಬಂದೇ ಬಿಟ್ಟ. ಸೊ ನೀರಲ್ಲಿ ಇಳಿಯೋಣ ಅಂತ ಟ್ರೈ ಮಾಡ್ತಿದ್ವಿ. ಚಳಿ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಅವ್ರಿಬ್ಬನ ದುಮ್ಮುಕ್ಲಿ ಅಂತ ಬಿಟ್ಟೆ. ಅದಾದ ತಕ್ಷಣ ನಾನು ಕೂಡ ಹಿಡಿದೆ. ಗುಂಡಿ ಚೆಕ್ ಮಾಡೋಣ ಅಂತ ಒಂದು ಫೋರ್ಸ್ ಕೊಟ್ಟು ನೀರಲ್ಲಿ ಇಳಿದು ಹೋಗ್ತಾ ಹೊರಟೆ. ನೀವು ಕೂಡ ನೋಡ್ತಾ ಇರಿ ಎಷ್ಟು ಸಖತ್ತಾಗಿದೆ ಗುಂಡಿ ಅಂದರೆ. ಈಜು ಬಂದರೆ ಮಾತ್ರ ಇಲ್ಲಿ ಇಳಿಬೇಕು, ಇಲ್ಲಾಂದರೆ ಗೊತ್ತಿಲ್ಲದೆ ಇಳಿಯೋಕೆ ಹೋಗೋದು. ಬಿಕಾಸ್ ಇದು ನಾನು ಹುಟ್ಟಿ ಬೆಳೆದ ಊರು ಆಗಿರೋದ್ರಿಂದ ನನಗೆ ಇಲ್ಲಿಯ ಗುಂಡಿ ಬಗ್ಗೆ ನಂಗೆ ಗೊತ್ತಿದೆ. ಹಾಗಾಗಿ ನಾನು ಡುಮ್ಕಿದೆ.